ಮಾತಾಡಿದ್ದ ಪ್ಯಾಲೇಸ್ ನೋಡಿದ್ದ. ನಮಸ್ತೆ ಎಲ್ಲರಿಗೂ, ನಾನು ಚರಿತಾ ಸ್ವೀಡನ್ನಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಇದು ಪ್ಯಾರಾಡಾಕ್ಸ್ ಮ್ಯೂಸಿಯಂನ ಕಂಟಿನ್ಯೂಯೇಷನ್ ವ್ಲಾಗ್. ನೀವೇನಾದರೂ ಪ್ಯಾರಾಡಾಕ್ಸ್ ಮ್ಯೂಸಿಯಂದ ವಿಡಿಯೋ ನೋಡಿಲ್ಲ ಅಂತಂದರೆ ನಾನು ಆ ವಿಡಿಯೋ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಈಗ ನಾವು ಪ್ಯಾಲೇಸ್ ನೋಡಿ ಹೋಗ್ತಾ ಇದ್ದೀವಿ. ಅದ್ರ ಹತ್ರನೇ ಪಾರ್ಲಿಮೆಂಟ್ ಹೌಸ್ ಇದೆ. ಸೊ 2 ಪ್ಲೇಸ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಬನ್ನಿ ನೀವು ನಮ್ಮ ಜೊತೆಗೇನೆ ಹೋಗೋಣ. ಇಲ್ಲಿ ಬಂದುಬಿಟ್ರೆ ಫುಲ್ ಸ್ಟ್ರೀಟ್ ಶಾಪಿಂಗ್ ಸ್ಟ್ರೀಟ್, ಹೋಟೆಲ್ಸ್ ಇದೆ, ಶಾಪ್ಸ್ ಇದೆ, ತುಂಬ ಶಾಪಿಂಗ್ಸ್ ಮಾಡೋದಕ್ಕೆ ತುಂಬ ಅಂಗಡಿಗಳಂತೂ ತುಂಬ ಇದೆ. ಸೊ ಈಗ ಬಂದ್ವಿ ಪಾರ್ಲಿಮೆಂಟ್ ಹೌಸ್ ಹತ್ರ. ಸೊ ಇದು ಪಾರ್ಲಿಮೆಂಟ್ ಹೌಸ್. ಸುತ್ತಮುತ್ತ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಪ್ಲೇಸ್ ಈ ಕಡೆ ಆಪೋಸಿಟಲ್ಲಿ ಕಾಣಿಸ್ತೀವಿ. ಎಲ್ಲ ಕಡೆ ಬ್ರಿಡ್ಜ್ ಮೇಲೆಲ್ಲ ಹೋದರೆ ಈ ಕಡೆ ವ್ಯೂ ಚೆನ್ನಾಗಿ ಕಾಣುತ್ತೆ. ತುಂಬ ಚೆನ್ನಾಗಿದೆ. ಬ್ರಿಡ್ಜಸ್, ಈ ಥರ ಬ್ರಿಡ್ಜಸ್ ಸುಮಾರು ಇದ್ದಾವೆ. ನಾವಿವಾಗಲೇ ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ. ಅಲ್ಲೇ ಮ್ಯೂಸಿಯಂ ಅಲ್ಲೇ 1.5 hours ಆಗೋಯ್ತು, ಸುಸ್ತಾಗ್ಬಿಟ್ಟಿದೆ. ನೋಡೋಣ ಎಷ್ಟು ಹೋಗೋಕ್ಕಾಗತ್ತೆ ಅಂತ. ಸುನಿ, ನಿಮಗೆ ಇತಿಹಾಸದ ಬಗ್ಗೆ ಎಲ್ಲ ಗೊತ್ತಿರೋದ್ರಿಂದ ಸ್ವಲ್ಪ ಪಾರ್ಲಿಮೆಂಟ್ ಹೌಸ್ದು ಇತಿಹಾಸನ ಹೇಳ್ತೀಯಾ? ಅದಕ್ಕೇನಂತ ಹೇಳ್ತೀನಿ. ಸ್ವೀಡನ್ ಪಾರ್ಲಿಮೆಂಟ್ ಹೌಸ್ನ 1897ನೇ ಇಸ್ವಿಯಲ್ಲಿ ಶುರು ಮಾಡಿದ್ರು. 8 ವರ್ಷ ತಗೊಂಡು ಕಟ್ಟಿದ್ರು. 1889ರಲ್ಲಿ ಹೊಸ ಪಾರ್ಲಿಮೆಂಟ್ ಕಟ್ಟಡಕ್ಕೆ ಡಿಸೈನ್ನ ಆಯ್ಕೆ ಮಾಡೋಕ್ಕೆ ಒಂದು ಸ್ಪರ್ಧೆನ ಇಡ್ತಾರೆ. ಅದರಲ್ಲಿ ಯೋಹಾನ್ಸನ್ ಅನ್ನೋರು ಗೆಲ್ತಾರೆ. ಸೆಪ್ಟೆಂಬರ್ ಮತ್ತು ಜೂನ್ ಮಧ್ಯ ಸಂಸತ್ ಅಧಿವೇಶನ ನಡೀಬೇಕಾದ್ರೆ ನೀವು ಪ್ರವಾಸಿಗಳಾಗಿದ್ದರೆ ನೀವು ಇಲ್ಲಿಗೆ ಭೇಟಿ ಕೊಟ್ಬಿಟ್ಟು ಸ್ವೀಡನ್ ನಿಜವಾಗಿ ಹೇಗೆ ನಡೆಯುತ್ತೆ, ಸ್ವೀಡಿಷ್ ರಾಜಕೀಯ ಇತಿಹಾಸವನ್ನು ಕಲಿಬೋದು. ಆಮೇಲೆ ಪ್ರತಿ ಶನಿವಾರ ಮತ್ತು ಭಾನುವಾರ ಇಂಗ್ಲೀಷ್ನಲ್ಲಿ ಪ್ರವಾಸ ಇರುತ್ತೆ. ಮಧ್ಯಾಹ್ನ 1:15ಕ್ಕೆ ಶುರುವಾಗುತ್ತೆ ಮತ್ತು ಎಂಟ್ರಿ ಫ್ರೀ ಇರುತ್ತೆ. ಆದರೆ ನೀವು ಮುಂಚಿತವಾಗಿಯೇ ಕಾಯ್ದಿರಿಸ್ಬೇಕಷ್ಟೆ. ಈ ವಿಡಿಯೋದಲ್ಲಿ ಸ್ವೀಡನ್ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ. ಸ್ವೀಡನ್ ಕ್ಯಾಪಿಟಲ್ ಯಾವ್ದು ಗೊತ್ತಾ? ಸ್ಟಾಕ್ಹೋಮ್. ಸ್ವೀಡನ್ನಲ್ಲಿ ಯಾವ ಭಾಷೆ ಮಾತಾಡ್ತಾರೆ ಅಂದರೆ ಸ್ವೀಡಿಷ್. ಆಮೇಲೆ ಸ್ವೀಡನ್ನ ದೊಡ್ಡ ನಗರಗಳು ಯಾವ್ದು ಗೊತ್ತಾ? ಸ್ಟಾಕ್ಹೋಮ್, ಗೌತನ್ಬರ್ಗ್ ಮತ್ತು ಮಾಲ್ಮೋ. ಸ್ಟಾಕ್ಹೋಮ್ನಲ್ಲಿ 14 ದ್ವೀಪಗಳಿದೆ ಆ್ಯಂಡ್ 50ಕ್ಕೂ ಹೆಚ್ಚು ಬ್ರಿಡ್ಜ್ಗಳಿಂದ ಸಂಪರ್ಕ ಹೊಂದಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ? ಸ್ವೀಡನ್ ಅರ್ಧಕ್ಕಿಂತ ಹೆಚ್ಚು ಭಾಗ ಅರಣ್ಯದಿಂದ ಕೂಡಿದೆ. ಈಗ ಸ್ವೀಡನ್ನ ಪ್ರಸಿದ್ಧ ಬ್ರ್ಯಾಂಡ್ ಯಾವುದಂತೂ ತಿಳ್ಕೊಳ್ಳೋಣ. H&M, ಐಕ್ಯಾ, ಎರಿಕ್ಸನ್, ಸ್ಪೋಟಿಫೈ, ವೋಲ್ವೋ ಮತ್ತು ಸ್ಕ್ಯಾನಿಯಾ. ಆ ಕಡೆ ಪಾರ್ಲಿಮೆಂಟ್ ಹೌಸ್ ಆಯಿತು. ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲಿನೇ ರಾಯಲ್ ಪ್ಯಾಲೇಸ್ ಇದೆ. ಆ್ಯಕ್ಚುಲಿ ಇದು ಬಂದು ರಾಯಲ್ ಪ್ಯಾಲೇಸ್ದು ಬ್ಯಾಕ್ ಸೈಡ್ ಮತ್ತು ಸೈಡ್ ವ್ಯೂ. ಇಲ್ಲಿ ಬ್ಯಾಕ್ ಸೈಡಲ್ಲಿ ಎಂಟ್ರೆನ್ಸ್ ಇದೆ ಅನಿಸುತ್ತೆ, ಎಲ್ಲರೂ ಅಲ್ಲೇ ಹೋಗ್ತಿದ್ದಾರೆ.
ನೆಕ್ಸ್ಟ್ ಇಲ್ಲಿ ನನ್ನ ಮಗಂಗೆ ಲಯನ್ ಅಂದರೆ ತುಂಬ ಇಷ್ಟ. ಪಾರ್ಕ್ ಆಟಾಡ್ಕೋತಿದ್ದಾನೆ. ಇನ್ನೊಂದು ಏನಂತ ಅಂದರೆ ಅವನು ನಡೆಯೋದು ಕಮ್ಮಿ, ಇಲ್ಲಿ ತುಂಬ ಹೊತ್ತು ನಡೆದಿದ್ದಾನೆ. ಇಷ್ಟು ನಡೆದಿರೋದೇ ಹೆಚ್ಚು. ನೋಡೋಣ ಇನ್ನೂ ಎಷ್ಟು ದೂರ ಹೋಗ್ಬೋದು. ಸುಸ್ತಾಯಿತು ಅಂದರೆ ವಾಪಸ್ ಮನೆಗೆ ಹೋಗಬೇಕೀಗ. ಸುನಿ, ಈಗ ರಾಯಲ್ ಪ್ಯಾಲೇಸ್ ಹತ್ರ ಬಂದಿದ್ದೀವಿ. ಈಗ ರಾಯಲ್ ಪ್ಯಾಲೇಸ್ದು ಇತಿಹಾಸ ಹೇಳ್ತೀಯಾ? ಅದಕ್ಕೇನಂತ ಹೇಳ್ತೀನಿ. ಹಾಗಿದ್ರೆ ಒಂಚೂರು ತಿಳಿಸ್ಕೊಡ್ತೀಯಾ? ಇವಾಗಿರೋ ರಾಯಲ್ ಪ್ಯಾಲೇಸ್ಗಿಂತ ಮುಂಚೆ ಟ್ರೈಕ್ರನ್ನರ್ ಪ್ಯಾಲೇಸ್ ಅಂತ ಇತ್ತು. ಅದು ಮೇ 1697ನೇ ಇಸ್ವಿಲಿ ಬೆಂಕಿದು ಆಕ್ಸಿಡೆಂಟ್ ಆಗಿಬಿಡುತ್ತೆ. ಅಂದರೆ ಬೆಂಕಿನಲ್ಲಿ ತುಂಬ ಜ್ವಾಲೆ ಬಂದುಬಿಟ್ಟು ಸುಟ್ಟೋಗುತ್ತೆ. ಅದಾದಮೇಲೆ 18ನೇ ಶತಮಾನದಲ್ಲಿ ಇವಾಗಿರೋ ರಾಯಲ್ ಪ್ಯಾಲೇಸ್ನ ಕಟ್ತಾರೆ. ಇದು ಒನ್ ಆಫ್ ದಿ ಗ್ರೇಟ್ ಬಿಲ್ಡಿಂಗ್ಸ್ ಆಫ್ ಬರೋಕ್ ಎರಾ ಅಂತ ಹೇಳ್ತಾರೆ. ಧನ್ಯವಾದಗಳು ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ನ್ಯಾಷನಲ್ ಮ್ಯೂಸಿಯಂ ಇದೆ. ಆ ಕಡೆ ಸೈಡ್ ನಾವು ಹೋಗೋಕ್ಕಾಗಲಿಲ್ಲ. ಅಮ್ಮ ಆಟ ಮಾಡ್ತೀರಾ ನಾಗಲೇ ಹೋಗೋಣ ಅಂತ ತುಂಬ ಸುಸ್ತಾಯಿತು. ನಮಗೂ ಸುಸ್ತಾಗ್ತಾ ಇದೆ. ಈಗ ಇಲ್ಲಿ ನ್ಯಾಷನಲ್ ಮ್ಯೂಸಿಯಂ ಇದೆಯಲ್ಲ, ಆ ಕಡೆ ಸೈಡ್ ಹೋದರೆ ಪ್ಯಾಲೇಸ್ ಫ್ರಂಟ್ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಪಾರ್ಲಿಮೆಂಟ್ ಹೌಸ್ ಫ್ರಂಟ್ ವ್ಯೂ. ಪ್ಲಸ್ ಅಲ್ಲಿ ಮಧ್ಯದಾಗ ವಾಟರ್ ಇರೋದ್ರಿಂದ ಅಲ್ಲಿ ಫೆರಿಲ್ ಕೂಡ ಹೋಗ್ಬೋದು. ವ್ಯೂ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದೇನಂತ ಅಂದರೆ ನೈಟಲ್ಲಿ ಬಂದರೆ ತುಂಬ ವ್ಯೂ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ, ಅದರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಸೈಡಲ್ಲಿ ಹೋದರೆ ಇಲ್ಲಿ ಫೆರಿ ಎಲ್ಲ ನಿಂತಿದೆ ಇದೆಲ್ಲ, ಅಲ್ಲೂ ಹೋದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಕಡೆ ಸೈಡ್ ಹೋಗೋಣ ಅಂದ್ಕೊಂಡ್ವಿ, ತುಂಬ ಸ್ಟ್ರೈನ್ ಆಗಿಬಿಟ್ಟಿತ್ತು. ಇಷ್ಟು ಬಂದಿರತ್ತೆ ಹೆಚ್ಚು ನಮ್ಮ ಮಗನ ಜೊತೆ. ಆದರೆ ಬಂದರೆ ಒಂದು ಪ್ಲೇಸ್ ಬರಬೇಕು, ನೋಡಬೇಕು. ಸೊ ನಾವು ಅಲ್ಲಿ ಮ್ಯೂಸಿಯಮ್ಗೆ ಹೋಗಿಬಿಟ್ಟು ಅಲ್ಲೂ ಸ್ಟ್ರೈನ್ ಮಾಡಿಕೊಂಡು ಈ ಕಡೆ ಬಂದಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಸುಸ್ತಾಗ್ಬಿಟ್ಟಿದೆ. ಮತ್ತು ನಾವು ಮೆಟ್ರೋ ಟ್ರೈನಲ್ಲಿ ಹೋಗ್ಬೇಕೀಗ. ಮೆಟ್ರೋ ಟ್ರೈನಲ್ಲಿ ಹೋಗ್ಬಿಟ್ಟು ಮನೆಗೆ ಹೋಗೋದೇನೆ. ಈಗ ನಾವು ಮೆಟ್ರೋಲ್ಲಿ ಹೋಗಬೇಕು ಫಸ್ಟು. ಸೊ ಸುಸ್ತಾಯಿತು. ನೀರು ಕೊಡಿದ್ರೂ ತುಂಬ ಬಾಯಕ್ಕೆ ಆಗ್ತಾಯಿತ್ತು, ಬಿಸಿಲಿದೆ ಇವತ್ತು. ಅಲ್ಲೇ ಐಸ್ ಕ್ರೀಮ್ ಶಾಪ್ ಇದೆ ನೋಡಿ, ಎಷ್ಟೊಂದು ತುಂಬ ವೆರೈಟೀಸ್ ಡೋನಟ್ಸ್ ಇದೆ ಅಲ್ಲ. ನಾವು ಬರೀ ಒಂದು ವೆನಿಲಾ ಕೋನ್ ಐಸ್ ಕ್ರೀಮ್ ತೊಗೊಂಡ್ವಿ, ತಿನ್ಕೊಂಡು ಹೊರಟ್ವಿ. ಇವತ್ತಿಗೆ ಇಷ್ಟ ಆಗಿದ್ದು. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ನೀಟಾಗಿ ಬರೀ ಸ್ಟಾಕ್ಹೋಮ್ ನೋಡೋದಕ್ಕೆ ಅಂತಲೇ, ಬರೀ ಪ್ಲೇಸ್ ನೋಡೋಕ್ಕೆ ಅಂತಲೇ ಬರಬೇಕು, ಬೇರೆ ಎಲ್ಲೂ ಹೋಗ್ತಾನೆ. ಆವಾಗ ಇನ್ನೂ ಕವರ್ ಮಾಡ್ಬೋದು. ಅವಳ ನೆಕ್ಸ್ಟ್ ಟೈಮ್ ಇನ್ನು ಯಾವಾಗಾದರೂ ಬರೋಣ ಅಂತ. ಕ್ಯಾಪಿಟಲ್ ಸಿಟಿ ಆಗಿರೋದ್ರಿಂದ ಟೂರಿಸ್ಟ್ ತುಂಬ ಜನ ಇದ್ದಾರೆ. ಮತ್ತೆ ನೆಕ್ಸ್ಟ್ ಇದನ್ನು ಕವರ್ ಮಾಡೋದಕ್ಕೂ ಒನ್ ಡೇ ಅಂತೂ ಸಾಲೋದಿಲ್ಲ. ಸ್ಟಾಕ್ಹೋಮಲ್ಲಿ ತುಂಬ ಪ್ಲೇಸಸ್ ಇದೆ, ಮ್ಯೂಸಿಯಮ್ಸ್ ಇದೆ. ಒನ್ ಡೇ ಅಂತೂ ಸಾಕಾಗೋದಿಲ್ಲ ಕವರ್ ಮಾಡೋದಕ್ಕೆ. ಮಿನಿಮಮ್ 2-3 ಡೇಸ್ ಆದರೂ ಬೇಕು. ಓಡೋದಕ್ಕೆ 2 ಮಿನಿಟ್ಸ್ ಇದೆ, ಬೇಗ ಓಡ್ಕೊಂಡು ಬಂದ್ವಿ.
ಸೊ ನಾವು ಇಲ್ಲೇ ಇರೋದ್ರಿಂದ ನಮ್ಮ ಮನೆಯಿಂದ ಸ್ಟಾಕ್ಹೋಲ್ಮ್ ಬರೋಕ್ಕೆ 1 ಅವರ್ ಆಗುತ್ತಷ್ಟೇ. ಅದರಿಂದ ಯಾವಾಗ ಬೇಕಾದರೂ ಬರ್ಬೋದು. ನೆಕ್ಸ್ಟು ಇದಾದಮೇಲೆ ನಮ್ಮ ಸ್ಟಾಪ್ ಅಂತ ಇಳ್ಕೊಂಡಾದ್ಮೇಲೆ ಈ ಕಡೆ ಇಲ್ಲಿ ನೋಡ್ಬೋದು ನೀವು ಮೇಲ್ಗಡೆ ಆ ಕಡೆ ಬಸ್ ಸ್ಟಾಪ್ಸ್ ಇದೆ. ಆ ಕಡೆ ಸೈಡ್ ಬಸ್ಸಲ್ಲಿ ಇಳಿದ ತಕ್ಷಣವೇ ಈ ಕಡೆ ಮೆಟ್ರೋ ಸ್ಟೇಷನ್ ಇದೆ. ಸೊ ನೆಕ್ಸ್ಟ್ ಆಯಿತು, ಇಲ್ಲಿಂದ ಮನೆ ಹೊರಟ್ವಿ. ಸೊ ಅಲ್ಲಿ ನೋಡ್ತಿದ್ದೀರಾ ಸ್ಟಾಕ್ಹೋಮ್ ಸಿಟಿಗೆ 10 ಮಿನಿಟ್ಸಲ್ಲಿ ಟ್ರೈನ್ ಇದೆ. ಪದಾರ್ಥಾರಿಯಾ ಸೆಂಟ್ರಮ್ಗೆ ಇನ್ನು ನೆಕ್ಸ್ಟ್ ಇನ್ನೊಂದು ಟ್ರೈನ್ 10 ಮಿನಿಟ್ಸಲ್ಲಿ ಬರುತ್ತೆ. ಮುಗೀತು, ಫುಲ್ ಸುಸ್ತಾಗ್ಬಿಟ್ಟಿದೆ. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ. Like, share the video and subscribe to my YouTube channel. Thank you. Bye-bye.